ಹಾಯ್ ಮಕ್ಕಳೇ, ವೇದಾಂತ ಕರ್ನಾಟಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಮಕ್ಕಳೇ, ನಿಮ್ಮಲ್ಲಿ ಯಾರೆಲ್ಲ ಫಸ್ಟ್ ಇಯರ್ PUC ಕಂಪ್ಲೀಟ್ ಮಾಡಿ ಸೆಕೆಂಡ್ ಇಯರ್ PUCಗೆ ಬಂದಿದ್ದೀರೋ ನಿಮಗೆಲ್ಲ ಈ ಒಂದು ವಿಡಿಯೋ ಡೆಡಿಕೇಟೆಡ್ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ನಾನು ಈ ಒಂದು ವಿಡಿಯೋದಲ್ಲಿ ಏನನ್ನ ತಿಳಿಸೋದಕ್ಕೆ ಹೊರಟಿದ್ದೀನಿ ಅಂದರೆ, ಸೆಕೆಂಡ್ ಇಯರ್ PUCಯಲ್ಲಿ ಮ್ಯಾಥಮೆಟಿಕ್ಸಲ್ಲಿ ಔಟ್ ಆಫ್ ಔಟ್ ತೆಗಿಬೇಕು ಅಥವಾ ತುಂಬ ಡೀಸೆಂಟ್ ಸ್ಕೋರ್ ಮಾಡಬೇಕು ಅಂತ ನಿಮಗೆ ಏನಾದರೂ ಆಸೆ ಇದ್ದರೆ ಯಾವ ರೀತಿ ಒಂದು ಸ್ಟ್ರಾಟಜಿಯನ್ನ ಅಥವಾ ಒಂದು ಪ್ಲಾನ್ ಅನ್ನ ನಾವು ಕರೆಕ್ಟ್ ಆಗಿ ಮಾಡಬೇಕು, ಹಾಗೆ ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಸಚ್ ದಟ್ ನೀವು ಒಳ್ಳೆ ಸ್ಕೋರ್ ಅನ್ನ ಅಥವಾ ಔಟ್ ಆಫ್ ಔಟ್ ಮಾರ್ಕ್ಸ್ ಅನ್ನ ಮ್ಯಾಥಮೆಟಿಕ್ಸ್ ಅಲ್ಲಿ ತೆಗಿಬಹುದು ಅನ್ನೋದ್ರ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತಿದ್ದೀನಿ. ಓಕೆನಾ ಮಕ್ಕಳೇ? ಸೊ ಈಗ ನೋಡಿ, ಅಫ್ಕೋರ್ಸ್ ಯಾವುದೇ ಒಂದು ಕೆಲಸ ಮಾಡ್ಬೇಕಂದ್ರೆ ಸರಿಯಾದ ತಂತ್ರ ಅಥವಾ ಒಂದು ದೂರದೃಷ್ಟಿ ಇರಬೇಕಂತೆ. ಅದೇ ರೀತಿ ನೀವು 2027ರಲ್ಲಿ ಸೆಕೆಂಡ್ ಇಯರ್ PUC ಎಕ್ಸಾಮ್ ಬರೀಬೇಕು ಅಂದ್ರೆ ಅದಕ್ಕೆ ಇವಾಗ್ಲಿಂದನೇ ಸರಿಯಾಗಿ ಪ್ಲಾನ್ ಮಾಡಬೇಕು. ಹೌದಾ? ಈಗ ನೋಡಿ, ಹಳೆ ಕಾಲದಲ್ಲಿ ಯುದ್ಧ ಎಲ್ಲ ಮಾಡ್ತಿದ್ರು. ಹೌದಾ? ಯುದ್ಧ ಮಾಡ್ಬೇಕಂತ ಹೇಳಿ ಸುಮ್ಮನೆ ಎಲ್ಲರೂ ಏನಂತ ಹೇಳ್ತೀವಿ, ಸೈನಿಕರು ರಾಜರು ಎಲ್ಲರೂ ಸುಮ್ಮನೆ ಬಂದ್ಬಿಡ್ತಿದ್ರ? ಇಲ್ಲ ಇಲ್ಲ, ದೇ ಯೂಸ್ ಟು ಪ್ಲಾನ್. ಹೌದಾ? ಸೊ ರಣತಂತ್ರ ಅಂತ ಅದಕ್ಕೆ ಅಂತಾರೆ. ಎಲ್ಲದಕ್ಕೂ ಒಂದು ತಂತ್ರಗಾರಿಕೆ, ಒಂದು ಸ್ಟ್ರಾಟಜಿ ಬಹಳ ಮುಖ್ಯ. ಹಾಗಿದ್ರೆ ಈಗ ಪರೀಕ್ಷೆ ಅನ್ನೋದು ಇವಾಗಿನ ಕಾಲದ ಮಟ್ಟಿಗೆ ಅದು ಒಂದು ಯುದ್ಧ ಎಲ್ರಿಗೂ. ಕರೆಕ್ಟ್ ಅಲ್ವಾ? ರೈಟ್. ಸೊ ಹಾಗಿದ್ರೆ ಆ ಯುದ್ಧಕ್ಕೂ ಒಂದು ಸ್ಟ್ರಾಟಜಿ ಬೇಕಲ್ಲ. ಹಾಗಿದ್ರೆ ಅದಕ್ಕೆ ಇವಾಗ್ಲಿಂದನೇ ಸರಿಯಾದ ತಯಾರಿ ಮಾಡ್ತಾ ಹೋಗ್ಬೇಕು. ಆ ತಯಾರಿ ಏನು ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ. ಓಕೆ, ಸೊ ಮೊದಲನೇದಾಗಿ ಬಿಲ್ಡಿಂಗ್ ಸ್ಟ್ರಾಂಗ್ ಬೇಸಿಕ್ಸ್. ಮಕ್ಕಳೇ, ಮ್ಯಾಥಮೆಟಿಕ್ಸ್ ಅಲ್ಲಿ ನೀವು ನೋಡಿ, ಬೇಕಿದ್ರೆ ಎಲ್ಲಾದ್ರೂ ಅಬ್ಸರ್ವ್ ಮಾಡಿ, ಮ್ಯಾಥಮೆಟಿಕ್ಸ್ ಅಲ್ಲಿ ಒಳ್ಳೆ ಸ್ಕೋರ್ ಮಾಡುವಂತ ಅಥವಾ ಮ್ಯಾಥಮೆಟಿಕ್ಸ್ ಅಲ್ಲಿ ತುಂಬಾ ಫೋಕಸ್ಡ್ ಆಗಿ ತುಂಬಾ ಸ್ಟ್ರಾಂಗ್ ಆಗಿ ಇರುವಂತ ಸ್ಟೂಡೆಂಟ್ಸ್ಗಳಿಗೆ ಅವರ ಬಲವೇ ಬೇಸಿಕ್. ಓಕೆ, ಬೇಸಿಕ್ ಅಂತ ಅಂದ್ರೆ ತುಂಬಾನೇ ಬೇಸಿಕ್ ಅಂದ್ರೆ ಬೇಸಿಕ್ಕೇ ಅದು. ಅಂದ್ರೆ ತುಂಬಾ ಜನ ಮಕ್ಕಳಿಗೆ ನಾನು ನೋಡ್ತಾ ಬಂದಿದ್ದೀನಿ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಅಲ್ಲಿ, ತುಂಬಾ ಜನ ಮಕ್ಕಳಿಗೆ LCM ಎಲ್ಲಿ ತಗೋಬೇಕು ಅಂತ ಗೊತ್ತಿರೋದಿಲ್ಲ. ಈವೆನ್ ದೋ ದೇ ಆರ್ ಇನ್ ಕ್ಲಾಸ್ 11, 12. ಓಕೆ, ಸೆಕೆಂಡ್ ಇಯರ್ PUCಗೆ ಬಂದಿದ್ರು LCM ಅಂದ್ರೆ ಎಲ್ಲಿ ತಗೋಬೇಕು, ಎಲ್ಲಿ LCM ತಗೋಬಾರ್ದು. ಓಕೆ, ಇನ್ನು ಸಾಕಷ್ಟು ವಿಷಯಗಳು, ಇದೊಂದು ಎಕ್ಸಾಂಪಲ್ ಅಷ್ಟೇ ನಾನು ನಿಮಗೆ ಹೇಳ್ತಿರೋದು. ಓಕೆನಾ? ಇನ್ನು ಸಾಕಷ್ಟು ಬೇಸಿಕ್ ವಿಷಯಗಳನ್ನ ಅವರು ತಿಳ್ಕೊಂಡಿರೋದಿಲ್ಲ. ಅರ್ಥ ಆಗ್ತಿದೆ ಅಲ್ಲ? ಸೊ ಇನ್ನು ಡಿನೋಮಿನೇಟರ್ಗಳು ಕಾಮನ್ ಇದ್ರೆ, ಓಕೆ, ಎಡಿಷನ್ ಸಬ್ಟ್ರಾಕ್ಷನ್ ಮಾಡ್ಬೇಕಾದ್ರೆ ಡಿನೋಮಿನೇಟರ್ಗಳು ಕಾಮನ್ ಇದ್ರೆ ಅದನ್ನ ಆಡ್ ಮಾಡೋರು ಅಥವಾ ಸಬ್ಟ್ರಾಕ್ಟ್ ಮಾಡೋರು ಇದ್ದಾರೆ. ಓಕೆ, ಇದೆಲ್ಲ ಏನ್ ಗೊತ್ತಾ, ನಾನೇನ್ ಹೇಳಲಿಕ್ಕೆ ಹೊರಟಿದ್ದೀನಿ ಅಂದ್ರೆ ತುಂಬಾ ಬೇಸಿಕ್ ಲೆವೆಲ್ ಇದು. ತುಂಬಾ ಚಿಕ್ಕ ವಯಸ್ಸಲ್ಲಿ ತಿಳ್ಕೊಂಡಿರ್ಬೇಕಾಗಿತ್ತು, ಕಲ್ತಿರೋದಿಲ್ಲ. ಸೊ ಆ ಬೇಸಿಕ್ ಅಲ್ಲಿಂದ ಹಿಡಿದು ಆ ಬೇಸಿಕ್ಗಳೇ ಆಕ್ಚುಲಿ ನಿಮ್ಮನ್ನ ಸ್ಟ್ರಾಂಗ್ ಮಾಡೋದು. ಸೊ ನೀವೇನ್ ಮಾಡ್ಬೇಕು, ಬೇಸಿಕ್ ಅನ್ನ ಸರಿಯಾಗಿ ಕಲಿತಾ ಹೋಗ್ಬೇಕು. ಅರ್ಥ ಆಗ್ತಿದೆ ಅಲ್ಲ? ಇನ್ನು ಇದು ಕಂಪ್ಲೀಟ್ ಆಗಿ ಬೇಸಿಕ್ ಮ್ಯಾಥಮೆಟಿಕ್ಸ್ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಇನ್ನು ಮತ್ತೊಂದು ರೀತಿ ಬೇಸಿಕ್ ಏನಪ್ಪಾ ಅಂದ್ರೆ ಚಾಪ್ಟರ್ ಲೆವೆಲ್ ಬೇಸಿಕ್. ಅಂದ್ರೆ ಈಗ ಒಂದು ಚಾಪ್ಟರ್ ಅನ್ನ ಕಲಿತಿದ್ದೀರಾ ಅಂತ ಇಟ್ಕೊಳ್ಳಿ. ಅಂದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ ಫಸ್ಟ್ ಚಾಪ್ಟರ್ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಅಂತ ಇದೆ ಸೆಕೆಂಡ್ ಇಯರ್ PUC ಅಲ್ಲಿ. ಓಕೆ, ಆ ಚಾಪ್ಟರ್ನ ಬೇಸಿಕ್ ವಿಷಯವನ್ನ ಅರ್ಥ ಮಾಡ್ಕೋಬೇಕು. ಅಂದ್ರೆ ಫೌಂಡೇಶನ್ ಇಂದನೇ ನೀವು ಆ ಒಂದು ಚಾಪ್ಟರ್ ಅನ್ನ ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು. ರಿಲೇಷನ್ಸ್ ಅಂದ್ರೆ ಏನು, ಫಂಕ್ಷನ್ಸ್ ಅಂದ್ರೆ ಏನು, ಅದು ಅರ್ಥ ಆದ್ರೇನೆ ಮುಂದೆ ನೀವು ಏನಾದ್ರೂ ಮನೆ ಕಟ್ಲಿಕ್ಕೆ ಸಾಧ್ಯ ಆ ಚಾಪ್ಟರ್ ಅಲ್ಲಿ. ಓಕೆ, ಅದೇ ಬುನಾದಿಯಲ್ಲಿ. ಹಾಗಿದ್ರೆ ಈ ರೀತಿ ನಾನು ಹೇಳ್ತಾ ಇರೋದೇನಪ್ಪ ಅಂದ್ರೆ ಓವರ್ ಆಲ್ ಬೇಸಿಕ್ ಒಂದ್ ಕಡೆಗಾದ್ರೆ ಚಾಪ್ಟರ್ ಲೆವೆಲ್ ಬೇಸಿಕ್ ಅನ್ನ ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆ ಅಲ್ಲ? ಸೊ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಬೇಸಿಕ್ ಇಲ್ಲದೆ ನೀವು ಯಾವ್ದನ್ನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ತುಂಬಾ ಸಿಂಪಲ್ ಆಸ್ ದಟ್. ಬುನಾದಿ ಗಟ್ಟಿ ಇಲ್ಲ ಅಂದ್ರೆ ಮನೆ ಆದ್ರೂ ಗಟ್ಟಿಯಾಗಿ ನಿಲ್ಲುತ್ತಾ? ಖಂಡಿತ ಇಲ್ಲ. ಇನ್ ದ ಸೇಮ್ ವೇ ನೀವು ಮ್ಯಾಥಮೆಟಿಕ್ಸ್ ಅಂತ ಬಂದಾಗ ಖಂಡಿತವಾಗ್ಲೂ ಬೇಸಿಕ್ ಅನ್ನ ಸ್ಟ್ರಾಂಗ್ ಮಾಡ್ತಾ ಹೋಗಿ. ಐ ಟೋಟಲಿ ಅಗ್ರಿ. ಎಲ್ರೂ ಕೂಡ ಸ್ಟ್ರಾಂಗ್ ಇರೋದಿಲ್ಲ. ಸ್ಟ್ರಾಂಗ್ ಇದ್ದೀರಾ ಅಂದ್ರೆ ತುಂಬಾ ಸಂತೋಷ, ಚೆನ್ನಾಗಿ ಕಲ್ತಿದ್ದೀರಾ, ಬೇಸಿಕ್ ಎಲ್ಲ ಚೆನ್ನಾಗಿದೆ ಅಂದ್ರೆ ತುಂಬಾನೇ ಸಂತೋಷ. ಇಲ್ಲ ಅಂದ್ರೂ ನಿಮ್ಮ ಎಫರ್ಟ್ ಅದರಲ್ಲಿ ಇರ್ಲಿ. ನಿಮಗೆ ಸಾಕಷ್ಟು ರಿಸೋರ್ಸಸ್ಗಳಿದೆ. ಹೌದಾ? ಇನ್ನು ಸ್ಪೆಷಲ್ ಆಗಿ ನಾನು ಕ್ಲಾಸಸ್ಗಳನ್ನ ತಗೋಬೇಕಾದ್ರೆ ನಿಮಗೆ ಗೊತ್ತೇ ಇದೆ, ನಾನು ಸೆಕೆಂಡ್ ಇಯರ್ PUCಗೆ ವಿಜಯ್ ಸೀರೀಸ್ ಅನ್ನುವಂಥ ಒಂದು ಸೀರೀಸ್ ಅನ್ನ ತಂದಿದ್ದಾರೆ. ಅದರಲ್ಲಿ ನಾನು ದಿನನಿತ್ಯ ಲೈವ್ ಬರ್ತೀನಿ, ಮ್ಯಾಥ್ಸ್ ಅನ್ನ ಹೇಳ್ಕೊಡ್ತೀನಿ ಸೆಕೆಂಡ್ ಇಯರ್ PUCಗೆ. ಹೌದಾ? ಅಲ್ಲಿ ನಾನು ಆಸ್ ಅಂಡ್ ವೆನ್ ಇಟ್ ಈಸ್ ರಿಕ್ವೈರ್ಡ್ ನಾನು ಬೇಸಿಕ್ಗಳನ್ನ ಕೂಡ ಹೇಳ್ತೀನಿ. ಓಕೆ, ಚಾಪ್ಟರ್ ಬೇಸಿಕ್ ಆಗಿರಬಹುದು, ಫಂಡಮೆಂಟಲ್ ಬೇಸಿಕ್ ಕೂಡ ನಾನು ಹೇಳ್ತಿರೋದು ಮ್ಯಾಥ್ಸ್ ಇಂದು, ಅದನ್ನು ಸಹಿತ ನಾನು ನಿಮಗೆ ಹೇಳ್ತೀನಿ. ಓಕೆ, ಈ ರೀತಿ ನಿಮಗೆ ಎಲ್ಲೆಲ್ಲಿ ರಿಸೋರ್ಸ್ಗಳು ಸಿಗುತ್ತೋ ಅಲ್ಲೆಲ್ಲ
ಯೂಸ್ಫುಲ್ ಅಂದ್ರೆ ಅದನ್ನ ಯೂಸ್ಫುಲ್ ಮಾಡಿಕೊಂಡು ನೀವು ನಿಮ್ಮ ಬೇಸಿಕ್ ಅನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಓಕೆ, ಎರಡು ರೀತಿ ಬೇಸಿಕ್ ಗೊತ್ತಾಗಿದೆ ಅಲ್ಲ, ಒಂದು ಚಾಪ್ಟರ್ ಲೆವೆಲ್ ಚಾಪ್ಟರ್ ಅನ್ನ ಅರ್ಥ ಮಾಡ್ಕೊಳ್ಳುವಂತಹ ಬೇಸಿಕ್, ಮತ್ತೊಂದು ಕಾಮನ್ ಆಗಿ ಮ್ಯಾಥಮೆಟಿಕ್ಸ್ ಅಲ್ಲಿ ತಿಳ್ಕೊಂಡಿರ್ಬೇಕಾಗಿರುವಂತಹ ಬೇಸಿಕ್ಗಳು. ಸರಿನಾ? ಓಕೆ, ಇನ್ನು ಪ್ರೆಸೆಂಟೇಷನ್ ಮ್ಯಾಟರ್ಸ್ ಇನ್ ಮ್ಯಾಥ್ಸ್. ನೋಡಿ ಮಕ್ಕಳೇ, ಇವಾಗಲೇ ನಾನು ನಿಮಗೆ ಹೇಳ್ತಿರೋದು ಏನಪ್ಪಾ ಅಂದ್ರೆ, ಇದು ಎಕ್ಸಾಮ್ ಮುಂದೆ ಹೇಳಬೇಕು, ನಾನು ಇವಾಗಲೇ ಇದನ್ನ ಹೇಳ್ತಾ 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 ಹೋಗ್ತೀನಿ. ಏನಪ್ಪಾ ಅಂದ್ರೆ, ಮ್ಯಾಥಮೆಟಿಕ್ಸ್ ಅಂತ ಬಂದಾಗ ಮಾರ್ಕ್ ಏನ್ ಕೊಟ್ಟಿರ್ತಾರೆ ನಿಮಗೆ, ಸೇ ಫಾರ್ ಎಕ್ಸಾಂಪಲ್ ನೀವು ಎಕ್ಸಾಮ್ ಅಲ್ಲಿ 3 ಮಾರ್ಕ್ ಪ್ರಶ್ನೆಯನ್ನ ಅಟೆಂಡ್ ಮಾಡ್ತಿದ್ದೀರಾ. ಎಲ್ಲ ಮಾರ್ಕ್ ಪ್ರಶ್ನೆನೂ ಇರುತ್ತೆ, ಬಟ್ 3 ಮಾರ್ಕ್ಸ್ ನಾನು ಹೇಳ್ತಿರೋದು. 3 ಮಾರ್ಕ್ ಕ್ವಶನ್ ಅನ್ನ ನೀವು ಅಟೆಂಡ್ ಮಾಡ್ಬೇಕಾದ್ರೆ ನಿಮಗೆ ಆನ್ಸರ್ ತುಂಬಾ ಕ್ಲಿಯರ್ ಆಗಿ ಗೊತ್ತಿರುತ್ತೆ. ಓಕೆ, ಒಂದೇ ಸ್ಟೆಪ್ ಅಲ್ಲಿ ನೀವು ಆನ್ಸರ್ ಮಾಡಬಲ್ಲಿರಿ. ಆದ್ರೆ 3 ಮಾರ್ಕ್ಸ್ ಪ್ರಶ್ನೆ ಅಲ್ವಾ, 3 ಮಾರ್ಕ್ಸ್ ಪ್ರಶ್ನೆಗೆ ಉತ್ತರ ಹೇಗ್ ಬರಿಬೇಕು, 3 ಮಾರ್ಕ್ಸ್ ಕೊಡೋ ಹಾಗೆ ಬರಿಬೇಕು. ಅಂದ್ರೆ ಸ್ಟೆಪ್ ವೈಸ್ ರೆಪ್ರೆಸೆಂಟೇಷನ್ ಬಹಳ ಮುಖ್ಯ. ಮ್ಯಾಥಮೆಟಿಕ್ಸ್ ಅಲ್ಲಿ ಸ್ಟೆಪ್ ವೈಸ್ ರೆಪ್ರೆಸೆಂಟೇಷನ್ ಬಹಳ 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 ಮುಖ್ಯ. ಅರ್ಥ ಮಾಡ್ಕೊಳ್ಳಿ. ನೀವು ಎಷ್ಟೇ ಚೆನ್ನಾಗಿರ್ಬೋದು ಮ್ಯಾಥ್ಸ್ ಅಲ್ಲಿ, ಬರಿಬೇಕಾದ್ರೆ ರೆಪ್ರೆಸೆಂಟೇಷನ್ ಅಷ್ಟೇ ಸ್ಟ್ರಾಂಗ್ ಆಗಿರ್ಲಿ, ಅಷ್ಟೇ ಕ್ಲಿಯರ್ ಆಗಿರ್ಲಿ. ನಿಮಗೊಂದೇ ಗೊತ್ತಿದ್ರೆ ಉಪಯೋಗ ಇಲ್ಲ, ನಿಮಗೆ ಗೊತ್ತಿರೋದನ್ನ ಬೇರೆಯವರಿಗೆ ಪ್ರೆಸೆಂಟ್ ಮಾಡಬೇಕು, ಅದು ಬಹಳ ಮುಖ್ಯ. ಸೊ ಪ್ರೆಸೆಂಟೇಷನ್ ಆಲ್ವೇಸ್ ಮ್ಯಾಟರ್ಸ್ ಇನ್ ಮ್ಯಾಥ್ಸ್. ಸೊ ನೀವೇನನ್ನ ರೆಪ್ರೆಸೆಂಟ್ ಮಾಡ್ಬೇಕಂದ್ರೂ, ಯಾವುದೇ ಆನ್ಸರ್ ಅನ್ನ ಬರಿಬೇಕಂದ್ರೂ ಸ್ಟೆಪ್ ವೈಸ್ ಬರೀರಿ. ಮ್ಯಾಮ್ 1 ಮಾರ್ಕಿಗೂ ಹಂಗೇನ? ಇಲ್ಲಪ್ಪ, 1 ಮಾರ್ಕಿಗೆ ಹಾಗೆ ಬರಿಬೇಡ್ರಿ. 1 ಮಾರ್ಕಿಗೆ ಎಷ್ಟು, ಒಂದು ಸೆಂಟೆನ್ಸ್ ಅಲ್ಲಿ ಬರಿಬೇಕು, ಅಥವಾ ಒಂದೇ ಒಂದು ಸ್ಟೆಪ್ ಅಲ್ಲಿ ಆನ್ಸರ್ ಮಾಡೋ ರೀತಿನೇ ಪ್ರಶ್ನೆನೂ ಇರುತ್ತೆ. ಓಕೆನಾ? ಸೊ ನೀವು ಅಷ್ಟು ಮಾಡಿದ್ರೆ ಸಾಕು. ಮಾರ್ಕಿಗೆ ತಕ್ಕ ಹಾಗೆ ನಿಮ್ಮ ಪ್ರೆಸೆಂಟೇಷನ್ ಇರಲಿ. ಇದನ್ನ ಇವಾಗ್ಲಿಂದನೇ ಅಭ್ಯಾಸ ಮಾಡ್ಕೊಳ್ಳಿ. ಯಾಕೆಂದ್ರೆ ನಾನು ಯೂಶಲಿ ಎಕ್ಸಾಮ್ ಮೂಮೆಂಟ್ ಅಲ್ಲಿ ಲೈವ್ ತಗೋಬೇಕಾದ್ರೆ ಹುಡುಗರೆಲ್ಲ ಕೇಳೋರು, ಮ್ಯಾಮ್ ಇದು ಇಷ್ಟೆಲ್ಲ ಸ್ಟೆಪ್ ಬರೀಲೇಬೇಕಾ ಅಂತ. ನಾನು ಯೋಚಿಸ್ತಿದ್ದೆ, 5 ಮಾರ್ಕ್ ಪ್ರಶ್ನೆ ಅಂತ ಗೊತ್ತಿದ್ರು ಹುಡುಗರು ಈ ರೀತಿ ಕೇಳ್ತಿದಾರಲ್ಲ ಅಂತ. ಅಂದ್ರೆ ಅವರು ಇನ್ನೂ ಆ ಒಂದು ಮಟ್ಟಕ್ಕೆ ಬಂದಿಲ್ಲ, ಅವ್ರು ಅರ್ಥ ಮಾಡ್ಕೊಳ್ತಿಲ್ಲ. 5 ಮಾರ್ಕ್ ಪ್ರಶ್ನೆ, 5 ಮಾರ್ಕಿಗೆ ತಕ್ಕ ಹಾಗೆ ನಾನು ಬರೀಬೇಕು ಅನ್ನೋಂಥ ಆಲೋಚನೆ, ಆ ಒಂದು ಪೊಸಿಷನ್ ಅಲ್ಲಿ ಅವರು ಬಂದಿಲ್ಲ, ಅಲ್ಲಿ ಇಲ್ಲ ಅನ್ನೋದು ಗೊತ್ತಾಯ್ತು. ಹಾಗಿದ್ರೆ ಅದನ್ನ ಇವಾಗ್ಲಿಂದನೇ ನಿಮಗೆ ನಾನು ಅರ್ಥ ಮಾಡಿಸ್ತಿದ್ದೀನಿ. ನೀವು ನಿಮ್ಮ ಎಕ್ಸಾಮ್ ಮೂಮೆಂಟ್ ಅಲ್ಲಿ ಈ ಪ್ರಶ್ನೆ ಕೇಳೋ ಅಗತ್ಯ ಬರಬಾರ್ದು. ಸೊ ದಟ್ ನೀವು ಇವಾಗ್ಲಿಂದನೇ ಪ್ರಿಪರೇಷನ್ ಶುರು ಮಾಡ್ತೀರಾ. ಓಕೆ, ಎಸ್. ಇನ್ನು ಮುಂದೆ NCERT ಟೆಕ್ಸ್ಟ್ ಬುಕ್ ಈಸ್ ಇನಫ್. ಐ ಸ್ಟ್ರಾಂಗ್ಲಿ ಸಜೆಸ್ಟ್ ಯು ಮಕ್ಕಳೇ, ಸಾವಿರಾರು ಪುಸ್ತಕಗಳು ಬೇಕಾಗಿಲ್ಲ. NCERT ಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಎಕ್ಸಾಂಪಲ್ಸ್, ಪ್ರತಿಯೊಂದು NCERT ಕ್ವೆಶನ್ಸ್, ಎಕ್ಸಸೈಸ್ ಕ್ವೆಶನ್ಸ್ ಸರಿಯಾಗಿ ಪ್ರಾಕ್ಟೀಸ್ ಮಾಡಿ ತಿರುಗಿಸಿ 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 ಹಾಕ್ರಿ ಟೆಕ್ಸ್ಟ್ ಬುಕ್ ಅನ್ನ, ಸಾಕು. ಓಕೆ, ಸಾವಿರಾರು ಗೈಡ್ಗಳು ಇನ್ನೊಂದು ಮತ್ತೊಂದು ಅಗತ್ಯ ಇಲ್ಲ. ಯಾಕೆ ಅಂದ್ರೆ ನಿಮ್ಮ ಬೋರ್ಡ್ ಕ್ವೆಶನ್ಗಳೆಲ್ಲ ಬರುವಂಥದ್ದು NCERT ಟೆಕ್ಸ್ಟ್ ಬುಕ್ ಇಂದನೇ. ಓಕೆ, NCERT ಟೆಕ್ಸ್ಟ್ ಬುಕ್ ಇಂದನೇ ಬರ್ತಿರೋಂಥದ್ದು, ಬರೋದು ಕೂಡ. ಹಾಗಾಗಿ ಮಾರ್ಕ್ ಮೈ ವರ್ಡ್ಸ್ ಅಂಡ್ ಯು ಕ್ಯಾನ್ ಟ್ರಸ್ಟ್ ಮೀ. ನೀವು NCERT ಟೆಕ್ಸ್ಟ್ ಬುಕ್ ಅನ್ನ ಸರಿಯಾಗಿ ಕಲ್ತ್ಕೊಂಡ್ರೆ ಅಷ್ಟು ಸಾಕು. ಅದರಲ್ಲಿರುವಂತಹ ಮಿಸೆಲೇನಿಯಸ್ ಎಕ್ಸಾಮ್ ಕ್ವಶನ್ಸ್ ಆಗಿರಬಹುದು, ಎಕ್ಸಸೈಸ್ ಕ್ವಶನ್ಸ್ ಆಗಿರ್ಬೋದು, ಎಕ್ಸಾಂಪಲ್ಸ್ ಆಗಿರ್ಬೋದು, ಅಷ್ಟನ್ನೇ ಕಲೀರಿ ಫಸ್ಟ್, ಸಾಕು. ಒಂದು ಬುಕ್ಕನ್ನ ಥರೋ ಆಗಿ ಕಲ್ತ್ರೆ ಬಾಕಿ ಏನು ಬೇಕಾಗಿಲ್ಲ. ಓಕೆ, ಅದನ್ನ ಬಿಟ್ಟು 108 ಪುಸ್ತಕಗಳನ್ನ ತಗೊಂಬಂದು ಯಾವುದನ್ನು ಸರಿಯಾಗಿ ಕಂಪ್ಲೀಟ್ ಆಗಿ ಓದದೇ ಇದ್ರೆ ಪ್ರಯೋಜನನೇ ಇಲ್ಲ ಅದು. ಓಕೆ, ನಾನು ಸ್ಪೆಷಲಿ ಬೋರ್ಡ್ಸ್ ಬಗ್ಗೆ ಮಾತಾಡ್ತಿದ್ದೀನಿ. ಬೋರ್ಡ್ಸ್ ಲೆವೆಲ್ಗೆ NCERT ಈಸ್ ಮೋರ್ ದನ್ ಇನಫ್. ಅರ್ಥ ಆಗ್ತಿದೆ ಅಲ್ಲ? ಓಕೆ ಮ್ಯಾಮ್, ಹಾಗಂದ್ರೆ NCERT ಓದ್ಬಿಟ್ರೆ ಸಾಕ, ಬೇರೆ ಏನು ಬೇಕಾಗಲ್ವಾ? ಹೌದಾ? ಸೊ ಅಫ್ಕೋರ್ಸ್ ಟೆಕ್ಸ್ಟ್ ಬುಕ್ ಅಂತ ಬಂದಾಗ NCERT ಈಸ್ ಇನಫ್. ಇನ್ನು ಮಾರ್ಕ್ಸ್ ಅನ್ನ ಔಟ್ ಆಫ್ ಔಟ್ ತೆಗಿಬೇಕು ಅಂದ್ರೆ ನಿಮಗೆ PYQsಗಳು ಬೇಕು. ಓಕೆ, ಟೆಕ್ಸ್ಟ್ ಬುಕ್, ಒಂದು ಬುಕ್ ಅನ್ನ ನೀವು ರೆಫರ್ ಮಾಡಬೇಕು ಅಂದ್ರೆ NCERT ಬೇಕಾದಷ್ಟು ಆಯ್ತು. ಇನ್ನು ಮಾರ್ಕ್ಸ್ ಕಂಪ್ಲೀಟ್ ಆಗಿ ಬರಬೇಕು ಅಂತ ಅಂದ್ರೆ ನಿಮಗೆ ಏನ್ ಅಗತ್ಯ? ಎಕ್ಸಾಮ್ ಪ್ಯಾಟರ್ನ್, ಎಕ್ಸಾಮ್ ಅಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳ ಪ್ಯಾಟರ್ನ್ ತುಂಬಾ ಅಗತ್ಯ. ಅದ್ರ ಐಡಿಯಾ ಇರಬೇಕು ನಿಮಗೆ. ಹೌದಾ? ಸೊ ಹಾಗಾಗಿ ಆ ಐಡಿಯಾವನ್ನ ನಿಮಗೆ ಕೊಡೋದು, ನಿಮಗೆ ಕಾನ್ಫಿಡೆನ್ಸ್ ಅನ್ನ ಬಿಲ್ಡ್ ಮಾಡೋದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳು. ಸೊ ಹಾಗಿದ್ರೆ ಟೆಕ್ಸ್ಟ್ ಬುಕ್ ಅನ್ನ ಕಲ್ತಾದ್ಮೇಲೆ, ಟೆಕ್ಸ್ಟ್ ಬುಕ್ ಅನ್ನ ಸರಿಯಾಗಿ ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿ ಆದ್ಮೇಲೆ PYQsಗಳನ್ನ ನೀವು ರೆಫರ್ ಮಾಡ್ತಾ ಹೋಗ್ಬೋದು. ಓಕೆ, ಮಿನಿಮಮ್ 5 ರಿಂದ 6 ವರ್ಷದ ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡ್ತಾ ಬಂದ್ರೆ ನಿಮಗೆ ಗೊತ್ತಾಗುತ್ತೆ ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂಥ ಎಷ್ಟು ಪ್ರಶ್ನೆಗಳು ಕ್ವಶನ್ ಪೇಪರ್ ಅಲ್ಲಿ ಇದೆ ಅಂತ. ಅರ್ಥ ಆಗ್ಬಿಡುತ್ತೆ, ಕ್ಲಾರಿಟಿ ಸಿಕ್ಬಿಡುತ್ತೆ. ಅವಾಗ್ಲೇ ನಿಮಗೆ ಅರ್ಥ ಆಗುತ್ತೆ, ಓಹೋ ಅದಕ್ಕೆ NCERTನೇ ಓದ್ರಿ ಅಂತ ಹೇಳ್ತಾರಪ್ಪ ಅಂತ. ಯಾಕೆಂದ್ರೆ ಅಲ್ಲಿರೋ ಪ್ರಶ್ನೆಗಳೆಲ್ಲ NCERT ಇಂದಾನೆ ತಗೊಂಡಿರ್ತಾರೆ, ಬೇರೆ ಎಲ್ಲಿಂದನೂ ತಗೊಳ್ಳಲ್ಲ. ಅರ್ಥ ಆಗ್ತಿದೆ ಅಲ್ಲ? ಸೊ ನಿಮಗೆ PYQs ಒಂದು ಕ್ಲಾರಿಟಿ ಸಿಗುತ್ತೆ. MCQs ಈ ರೀತಿ ಬರುತ್ತೆ, MCQsಗಳಲ್ಲಿ ಪ್ರಶ್ನೆಗಳು ಯಾವ ರೀತಿ ಇರುತ್ತೆ ಅನ್ನುವಂಥ ಐಡಿಯಾ
ಒಂದು ಮೆಥಡಾಲಜಿ ನಿಮಗೆ ಗೊತ್ತಾಗತ್ತೆ. ಆಲ್ ರೈಟ್ ಮಕ್ಕಳೇ. ಸೊ ಇನ್ನು ಕಡೆಯದಾಗಿ ನಾನು ನಿಮಗೆ ಹೇಳೋದು ಏನಪ್ಪಾ ಅಂದ್ರೆ, ಇನ್ನು ನೀವು ಕೇಳಬಹುದು ಮ್ಯಾಮ್ ಇದೆಲ್ಲ ಸರಿ, ಹೇಗೆ ನಾವು ಓದ್ತಾ ಹೋಗ್ಬೇಕು ಪ್ರತಿನಿತ್ಯ ಅಂತ. ರಿಮೆಂಬರ್, ಪ್ರತಿನಿತ್ಯ ನೀವು ಮ್ಯಾಥಮೆಟಿಕ್ಸ್ ಅನ್ನ ನಾನು ನಿಮಗೆ ಸಜೆಸ್ಟ್ ಮಾಡೋದು, ಈಗ ಕರೆಂಟ್ ಅಂದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ನಿಮಗೆ ಕಾಲೇಜಲ್ಲಿ ಯಾವ ಯಾವ ಚಾಪ್ಟರ್ ಅನ್ನ ಹೇಳ್ಕೊಡ್ತಿರ್ತಾರೆ ಅದನ್ನ ನೀವು ಅದ್ರ ಮೇಲೆ, ಆ ಚಾಪ್ಟರ್ನ ಮೇಲೆ ಆನ್ ಎ ಡೈಲಿ ಬೇಸಿಸ್ ಮಿನಿಮಮ್ ಒಂದು 10 ಕ್ವೆಶನ್ ಅನ್ನ ಸಾಲ್ವ್ ಮಾಡ್ಬೋದಾ? ಅದು 1 ಮಾರ್ಕ್ ಆಗಿರ್ಬೋದು, 2 ಮಾರ್ಕ್ ಆಗಿರ್ಬೋದು, 3 ಮಾರ್ಕ್, ನೋ ಮ್ಯಾಟರ್. ಆದ್ರೆ ದಿನನಿತ್ಯ 10 ಪ್ರಶ್ನೆ ಮ್ಯಾಥಮೆಟಿಕ್ಸ್ ಇಂದ ನಾನು ಸಾಲ್ವ್ ಮಾಡ್ತೀನಿ, ಅದು ಥರೋವಾಗಿ ಪರ್ಫೆಕ್ಟ್ ಆಗಿ ಕಲಿತೀನಿ, ನನಗೆ ಡೌಟೇ ಇರಲ್ಲ ಆ ಕ್ವಶನ್ ಮೇಲೆ, ಅಷ್ಟು ಪರ್ಫೆಕ್ಟ್ ಆಗಿ ಕಲಿಯುವಂತ ಪ್ರಯತ್ನ ಮಾಡ್ತೀನಿ ಅನ್ನುವಂಥ ಒಂದು ಸಂಕಲ್ಪ ನೀವೇ ಮಾಡ್ಕೋಬೇಕು. ಓಕೆ, ಅದೇ ರೀತಿ ಮಾಡ್ತಾ ಹೋಗಿ. ದಿನನಿತ್ಯ 10 ಪ್ರಶ್ನೆ ಮಾಡಿದ್ರೆ ಇಟ್ಸ್ ಮೋರ್ ದೆನ್ ಇನಫ್, ಲಿಟ್ರಲಿ. ಆದ್ರೆ ನಮ್ಮ ಕೈಯಿಂದ ಅದನ್ನು ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಯಾರು ಮಾಡ್ತಾರೋ ಅವರು ಗೆಲ್ತಾರೆ ಅಲ್ವಾ ಮಕ್ಕಳೇ? ನೋಡಿ ಎಷ್ಟು ಸಿಂಪಲ್ ಆಗಿದೆ. 10 ಪ್ರಶ್ನೆ ಮಾಡ್ರಿ ಅಂತ ಹೇಳಿದೆ, ಅದನ್ನ ಸೀರಿಯಸ್ ಆಗಿ ತಗೊಂಡು ನೀವು ಮಾಡಿದ್ದೆ ಆದ್ರೆ ಲಿಟ್ರಲಿ ಯು ವಿಲ್ ವಿನ್, ಲಿಟ್ರಲಿ ಯು ವಿಲ್ ವಿನ್. ಒಂದು ವರ್ಷ ಪೂರ್ತಿ ದಿನನಿತ್ಯ 10 ಪ್ರಶ್ನೆ ಮಾಡ್ತಾ ಹೋಗ್ತಿದ್ದೀರಾ, ಅದು ಥರೋ ಆಗಿ ಕಲಿತಿದ್ದೀರಾ ಅಂದ್ರೆ ನಿಜವಾಗ್ಲೂ ಇದು ನಿಮ್ಮನ್ನ ಎಲ್ಲಿಂದ ಎಲ್ಲಿಗೋ ತಗೊಂಡು ಹೋಗುತ್ತೆ, ಲಿಟ್ರಲಿ. ಓಕೆ, ಸೊ ಇದಕ್ಕೆ ಅಗತ್ಯ ಬೇಕಾಗಿರೋದೇನಪ್ಪ ಅಂದ್ರೆ ಒಂದು ಕನ್ಸಿಸ್ಟೆನ್ಸಿ, ಡಿಸಿಪ್ಲಿನ್ ಅಲ್ವಾ? ಈಗ ಒಂದು ದಿನ 10 ಪ್ರಶ್ನೆ ಮಾಡ್ತೀರಾ, ಬಾಕಿ 5 ದಿನ ಹೆಗರಿಸ್ಬಿಟ್ರೆ ಒಂದು ಇಂಟ್ರೆಸ್ಟ್ ಹೋಗುತ್ತೆ, ಒಂದು ಫ್ಲೋ ಹೋಗುತ್ತೆ, ಹೌದಾ? ಇರ್ಲಿ ಬಿಡು, 5 ದಿನ ಆದ್ಮೇಲೆ 6ನೇ ದಿನಕ್ಕೆ ಇರ್ಲಿ ಬಿಡು, ಇನ್ನೊಂದು ವಾರ ಬಿಟ್ಟು ಮ್ಯಾಥ್ಸ್ ಮಾಡಿದ್ರೆ ಆಯ್ತು ಅಂತ ಏನಾಗುತ್ತೆ, ನಿಮಗೆ ಅದು ಒಂದು ಕೊಂಡಿ ಇರುತ್ತೆ. ದಿನನಿತ್ಯ ಸಾಲ್ವ್ ಮಾಡ್ತಾ ಹೋದಾಗ ನಿಮಗೊಂದು ಚೈನ್, ಒಂದು ಫ್ಲೋ ಇರುತ್ತೆ, ಕಂಟಿನ್ಯೂಟಿ ಇರುತ್ತೆ. ಆ ಕಂಟಿನ್ಯೂಟಿ ಕಟ್ ಆಯ್ತು ಅಂದ್ರೆ ಇಂಟ್ರೆಸ್ಟು ಕಳ್ಕೊಳ್ತೀರಾ. ಹಾಗಿದ್ರೆ ನೀವೇನ್ ಮಾಡಿ, ದಿನನಿತ್ಯ ಡೈಲಿ ಬೇಸಿಸ್ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಹೋಗಿ. ಓಕೆ, ಇನ್ನು ನಿಮಗೆ ಯಾವುದೇ ರೀತಿ ಡೌಟ್ ಬಂದ್ರು, ನಿಮಗೆ ಈ ಪ್ರಶ್ನೆನೂ ಇರ್ಬೋದು ತಲೆಯಲ್ಲಿ, ಅಲ್ಲ ಮ್ಯಾಮ್ ನಮಗೆ ಡೌಟ್ಗಳು ಬಂದ್ರೆ ಅಥವಾ ಕಾಲೇಜಲ್ಲಿ ಹೇಳ್ಕೊಡ್ತಿರೋದು ಅರ್ಥ ಆಗ್ತಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಜಾಯಿನ್ ದ ಫ್ರೀ ಲೈವ್ ಬ್ಯಾಚ್, ಫ್ರೀ ಲೈವ್ ಸೆಷನ್ ಡೈಲಿ ಬೇಸಿಸ್ ಅಲ್ಲಿ ಇರ್ತಕ್ಕಂಥ ವಿಜಯ ಸೀರೀಸ್ ವೇದಾಂತ ಕರ್ನಾಟಕ ಚಾನಲ್ ಅಲ್ಲಿ ನಾನು ದಿನನಿತ್ಯ ಬಂದು ಮ್ಯಾಥ್ಸ್ ಅನ್ನ ಹೇಳ್ಕೊಡ್ತೀನಿ. ಯು ಕ್ಯಾನ್ ಜಾಯಿನ್ ಇಟ್ ಅಂಡ್ ಏನೇ ಡೌಟ್ಗಳಿದ್ರು ಕೇಳ್ಕೋಬಹುದು, ಯು ಕ್ಯಾನ್ ಕ್ಲಾರಿಫೈ. ಓಕೆ, ಅರ್ಥ ಆಗ್ತಿದೆ ಅಲ್ಲ? ಫೈನ್. ಸೊ ಹಾಗಿದ್ರೆ ಕನ್ಸಿಸ್ಟೆನ್ಸಿ ಆಲ್ವೇಸ್ ಮ್ಯಾಟರ್ಸ್. ಓಕೆ, ಸೊ ಇದು ನಿಮ್ಮನ್ನ ಟಫ್ ಟೈಮಿಂದ ಕಾಪಾಡತ್ತೆ. ಓಕೆ, ಡಿಸಿಪ್ಲಿನೇ ಯಾವಾಗಲೂ ನಮ್ಮ ಟಫ್ ಟೈಮಲ್ಲಿ ನಮಗೆ ಹೆಲ್ಪ್ ಮಾಡುವಂಥದ್ದು. ಅರ್ಥ ಆಗ್ತಿದೆ ಅಲ್ಲ? ಡಿಸಿಪ್ಲಿನ್ ಅಂದ್ರೆ ಒಂದು ಡಿಸಿಪ್ಲಿನನ್ನೇ ನಮ್ಮ ರೊಟೀನ್ ಆಗಿ ಮಾಡ್ಕೊಂಡ್ರೆ ಮಕ್ಕಳೇ ಸ್ಟಾರ್ಟಿಂಗಲ್ಲಿ ಕಷ್ಟ ಅನ್ಸುತ್ತೆ, ಆದರೆ ಅದರ ಫಲ ತುಂಬ ಸಿಹಿಯಾಗಿರುತ್ತೆ. ಓಕೆ, ಅದೇ ನಾವು ಡಿಸಿಪ್ಲಿನನ್ನ ಬಿಟ್ಬಿಟ್ವಿ ಅಂದ್ರೆ ಅದರ ಫಲ ರಿಗ್ರೆಟ್ ಆಗಿರುತ್ತೆ. ಅರ್ಥ ಆಗ್ತಿದೆ ಅಲ್ಲ? ಸ್ಟಾರ್ಟಿಂಗ್ ಕಷ್ಟಪಟ್ಟು ಆಮೇಲೆ ಅದ್ರ ಫಲನ ಸಿಹಿಯಾಗಿ ತಗೊಳ್ಳೋದು ಉತ್ತಮನೋ, ಅಥವಾ ಸ್ಟಾರ್ಟಿಂಗ್ ಆರಾಮಾಗಿದ್ದು ಆಮೇಲೆ ಅಯ್ಯೋ ಟೈಮ್ ಎಲ್ಲ ವೇಸ್ಟ್ ಆಯ್ತಲ್ಲ ಅಂತ ರಿಗ್ರೆಟ್ ಮಾಡೋದು ಸುಲಭನೋ? ನೋಡ್ಕೊಳ್ಳಿ. ಓಕೆ, ಎಲ್ಲವೂ ನಮ್ಮ ಕೈಯಲ್ಲಿ ಇರುತ್ತೆ. ನಮ್ಮ ಮನಸ್ಸು, ನಾವು ಮನಸ್ಸು ಮಾಡಿದ್ರೆ ಎಲ್ಲವನ್ನು ಮಾಡಬಹುದು. ಇಂಪಾಸಿಬಲ್ ಅನ್ನೋದು ಖಂಡಿತ ಇಲ್ಲ, ಪಾಸಿಬಲ್ ಅನ್ನೋದು ಸಾಧ್ಯ ಇದೆ. ಮನುಷ್ಯಗೆ ಯಾವುದು ಇಂಪಾಸಿಬಲ್ ಅಂತ ಇಲ್ಲ, ಎಲ್ಲದಕ್ಕೂ ಮನಸ್ಸು ಮಾತ್ರ ಕಾರಣ ಅಲ್ವಾ? ಓಕೆ, ಸೊ ಇಷ್ಟು ಹೇಳ್ತಾ ಮಕ್ಕಳೇ ಆಲ್ ದ ಬೆಸ್ಟ್. ಸೊ ಖಂಡಿತ ನೀವು ಈ ಒಂದು ಸ್ಟ್ರಾಟಜಿಯನ್ನ ಅಪ್ಲಿಕೇಬಲ್ ಮಾಡ್ಕೊಳ್ತೀರಾ, ಅಪ್ಲೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಫೈನ್. ಸೊ ನಿಮಗೆ ಯಾವಾಗ ಪ್ರೊಡಕ್ಟಿವ್ ಅಂತ ಅನ್ಸುತ್ತೋ ಟೈಮ್, ದಿನದಲ್ಲಿ ಯಾವುದೇ ಟೈಮ್ ನಿಮಗೆ ತುಂಬ ಪ್ರೊಡಕ್ಟಿವ್, ನಾನು ಓದಬಲ್ಲೆ, ನಾನು ಇವಾಗ ಕುತ್ಕೊಂಡು ಓದಿದ್ರೆ ತುಂಬ ಕಾನ್ಸಂಟ್ರೇಷನ್ ಇದೆ, ಮೈಂಡ್ ತುಂಬ ಕಾಮ್ ಆಗಿದೆ, ಯಾವ ಯೋಚನೆಗಳಿಲ್ಲ, ಓಕೆ ಅಂತ ನಿಮಗೆ ಯಾವಾಗ ಅನ್ಸುತ್ತೋ, ತುಂಬ ಖುಷಿಯಾಗಿರ್ತೀರಾ, ಅವಾಗ ನೀವು ಸ್ಟ್ರಾಂಗ್ ಅಥವಾ ಹಾರ್ಡ್ ಸಬ್ಜೆಕ್ಟ್ಗಳನ್ನು ನೀವು ತಗೊಂಡು ಓದಿ. ಏಕೆಂದ್ರೆ ಎಲ್ರಿಗೂ ಮ್ಯಾಥ್ಸೇ ಟಫ್ ಇರಬೇಕು ಅಂತ ಇಲ್ಲ, ಎಲ್ರಿಗೂ ಫಿಸಿಕ್ಸೇ ಕಷ್ಟ ಇರಬೇಕು ಅಂತ ಇಲ್ಲ, ಅಥವಾ ಎಲ್ರಿಗೂ ಕೆಮಿಸ್ಟ್ರಿನೇ ಕಷ್ಟ ಇರಬೇಕು ಅಂತ ಇಲ್ಲ. ನಿಮಗೆ ಯಾವ್ದು ಕಷ್ಟ ಅಂತ ಅನ್ಸುತ್ತೋ ಅದನ್ನೇ ಯಾವಾಗಲೂ ಮೊದಲ ಆದ್ಯತೆ ಆಗಿ ಇಟ್ಕೊಳ್ಳಿ, ಅದನ್ನೇ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ. ಸೆಕೆಂಡ್, ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನು ನೀವು ನೋಡ್ತಾ ಹೋಗಿ. ಬ್ಯಾಲೆನ್ಸ್ ಮಾಡೋದು ತುಂಬಾ ಅಗತ್ಯ ಇದೆ, ಅದನ್ನ ಇವಾಗ್ಲಿಂದನೇ ರೂಢಿ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆಲ್ಲ? ಪ್ರೆಷರ್, ಎಕ್ಸಾಮ್ ಪ್ರೆಷರ್ ಬಂದಾಗ ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ ಅನ್ಸುತ್ತೆ ಮಕ್ಕಳೇ, ಆದ್ರೆ ಸಬ್ಜೆಕ್ಟ್ಗಳನ್ನ ಓದೋದು ಬ್ಯಾಲೆನ್ಸೇ ನಿಮ್ಮ ಡಿಸಿಪ್ಲಿನ್ ರೊಟೀನ್ ಆಗಿಬಿಟ್ರೆ ಎಕ್ಸಾಮ್ ಟೈಮಲ್ಲಿ ಕಷ್ಟ ಅನ್ಸೋದಿಲ್ಲ. ಓಕೆ, ಎಸ್.
ಸೊ ನೀವೆಲ್ಲ ಖಂಡಿತ ಈ ಒಂದು ರೆಸ್ಪಾನ್ಸಿಬಿಲಿಟಿಯನ್ನ ತಗೊಂಡು ಅರ್ಥ ಮಾಡ್ಕೊಂಡು ಸರಿಯಾಗಿ ಓದ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಟಿಲ್ ವಿ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ಸೆಷನ್. ಮಕ್ಕಳೇ, ಟೇಕ್ ಕೇರ್ ಎವ್ರಿ ಒನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.